ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯಾದ್ಯಂತ ಮೊದಲ ದಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಸುಗಮವಾಗಿ ಮುಕ್ತಾಯ. ಧೈರ್ಯದಿಂದಲೇ ಮಾತೃಭಾಷೆ ಕನ್ನಡ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು. ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ 279 ವಿದ್ಯಾರ್ಥಿಗಳ ಗೈರು. ಒತ್ತಾಯವಾಗಿ ಬಂದ್ ಮಾಡಿದರೆ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಾಳೆ ಕರೆ ನೀಡಿರುವ ಬಂದ್. ಸ್ವಯಂ ಪ್ರೇರಿತ ಬಂದ್ಗೆ ಅವಕಾಶ. ಆಗ್ನೇಯ ಪದವೀಧರ ಕ್ಷೇತ್ರದ ಜೆಡಿಯು ಅಭ್ಯರ್ಥಿಯಾಗಿ ಡಾಕ್ಟರ್ ನಾಗರಾಜ್ ಘೋಷಣೆ. ಜೆಡಿಯು ರಾಜ್ಯಾಧ್ಯಕ್ಷ ಮಹಿಮಾ ಜೆ ಪಾಟೀಲ್ ನೇತೃತ್ವದಲ್ಲಿ ನಾಗರಾಜ್ ಗೆಲ್ಲಿಸಲು ಮನವಿ. ಸ್ವಚ್ಛ ಆಡಳಿತಕ್ಕೆ ಸಹಕರಿಸಲು ಮನವಿ. ಚಿಕ್ಕಬಳ್ಳಾಪುರ ಕೊಳಚೆ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಲು ಸ್ಲಂ ಬೋರ್ಡ್ ಒಪ್ಪಿಗೆ. ದಶಕಗಳಿಂದ ವಾಸವಿದ್ದರೂ ದಾಖಲೆಯೇ ಇಲ್ಲದ ಸ್ಲಂ ನಿವಾಸಿಗಳು ಹಕ್ಕುಪತ್ರ ನೀಡುವ ಜೊತೆಗೆ ಖಾತೆ ಮಾಡಿಕೊಡುವ ಭರವಸೆ ನೀಡಿದ ನಗರಸಭೆ ಅಧ್ಯಕ್ಷ. ವಾರ್ತೆಗಳ ವಿವರ. ಎಸ್ಎಸ್ಎಲ್ಸಿ ಪರೀಕ್ಷೆ ಇಂದು ಆರಂಭವಾಗಿದೆ. ಮೊದಲ ದಿನದ ವಿಷಯ ಮಾತೃಭಾಷೆ ಕನ್ನಡವಾಗಿದ್ದು, ಜಿಲ್ಲೆಯ ಎಲ್ಲ 53 ಪರೀಕ್ಷಾ ಕೇಂದ್ರಗಳಲ್ಲಿಯೂ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದೆ ಮೊದಲ ದಿನದ ಪರೀಕ್ಷೆ ಸುಸೂತ್ರವಾಗಿ ನಡೆದಿದ್ದು, ಇದರಿಂದ ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ನಿಟ್ಟುಸಿರು ಬಿಟ್ಟಿದೆ. ಹೌದು, ಎಸ್ಎಸ್ಎಲ್ಸಿ ಪರೀಕ್ಷೆ ಎಂಬುದು ಅಧಿಕಾರಿಗಳ ಪಾಲಿಗೆ ಸವಾಲಾಗಿ ಪರಿಣಮಿಸಿದೆ. ಪ್ರಶ್ನೆ ಪತ್ರಿಕೆ ಬಯಲು ಎಂಬ ಆರೋಪದಿಂದ ಮಾಸ್ ಕಾಪಿ ಎಂಬ ಆರೋಪದವರೆಗೂ ಈ ಪರೀಕ್ಷೆ ಹಲವು ಸವಾಲುಗಳನ್ನು ಎದುರಿಸುವಂತಾಗಿದೆ. ಹಾಗಾಗಿಯೇ ಈ ಬಾರಿ ಇಂತಹ ಯಾವುದೇ ರೀತಿಯ ಆರೋಪಗಳಿಲ್ಲದೆ ಪರೀಕ್ಷೆ ಸುಸೂತ್ರವಾಗಿ ನಡೆಯಬೇಕು ಎಂಬ ಕಾರಣಕ್ಕೆ ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ಹಲವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿತ್ತು. ಹಾಗಾಗಿಯೇ ಮೊದಲ ದಿನದ ಪರೀಕ್ಷೆ ಜಿಲ್ಲೆಯ ಎಲ್ಲ ತಾಲೂಕುಗಳ ಒಟ್ಟು 53 ಪರೀಕ್ಷಾ ಕೇಂದ್ರಗಳಲ್ಲಿಯೂ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದೆ ಸುಸೂತ್ರವಾಗಿ ಪೂರೈಸಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ಜಿಲ್ಲೆಯ 6 ತಾಲೂಕುಗಳಲ್ಲಿ ಒಟ್ಟು 53 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿತ್ತು. ಈ ಬಾರಿ ಒಟ್ಟು 15,736 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದರು. ಆದರೆ 15,457 ವಿದ್ಯಾರ್ಥಿಗಳು ಮೊದಲ ದಿನ ನಡೆದ ಕನ್ನಡ ಪರೀಕ್ಷೆಗೆ ಹಾಜರಾಗಿದ್ದು, ಉಳಿದ 279 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ. ಜಿಲ್ಲೆಯ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿಯೂ ಯಾವುದೇ ರೀತಿಯ ಸಮಸ್ಯೆ ಎದುರಾಗದೆ ಮೊದಲ ದಿನದ ಪರೀಕ್ಷೆ ಶಾಂತಿಯುತವಾಗಿ ಪೂರ್ಣಗೊಂಡಿದೆ. ಇನ್ನು ಜಿಲ್ಲೆಯ 53 ಪರೀಕ್ಷಾ ಕೇಂದ್ರಗಳಲ್ಲಿಯೂ ಯಾವುದೇ ರೀತಿಯ ಮಾಸ್ ಕಾಪಿ ಸೇರಿದಂತೆ ಇತರೆ ಸಮಸ್ಯೆಗಳು ಎದುರಾಗದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿತ್ತು. ಇವುಗಳ ವೀಕ್ಷಣಾ ಕಾರ್ಯವನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಕಚೇರಿಯಲ್ಲಿ 19 ಸದಸ್ಯರಿರುವ ಶಿಕ್ಷಕರ ತಂಡ ವಹಿಸಿಕೊಂಡಿದೆ. ಸರ್, ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 53 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 15,736 ಮಕ್ಕಳು ನೋಂದಣಿಯಾಗಿದ್ದು, ಅದರಲ್ಲಿ 15,457 ಮಕ್ಕಳು ಪರೀಕ್ಷೆಯನ್ನು ಬರೆದಿರ್ತಾರೆ. 279 ಮಕ್ಕಳು ಗೈರು ಹಾಜರಾಗಿರ್ತಾರೆ. ಸರ್, ಒಟ್ಟು 53 ಪರೀಕ್ಷಾ ಕೇಂದ್ರಗಳಲ್ಲೂ ಸಹ ನಾವು ಈ ವರ್ಷ ಲಾಸ್ಟ್ ಇಯರ್ ಮಾಡ್ದಂಗೆ ಎಲ್ಲ ಕೇಂದ್ರಗಳಲ್ಲೂ CC ಕ್ಯಾಮ್ರಾವನ್ನು ಅಳವಡಿಸಿದ್ದು, ಇದರ ಒಂದು ವೀಕ್ಷಣಾ ಕಾರ್ಯವನ್ನು, ವೆಬ್ ಸ್ಟ್ರೀಮಿಂಗ್ ಕಾರ್ಯವನ್ನು ನಾವು ಜಿಲ್ಲಾ ಪಂಚಾಯಿತಿ ಸಿಇಒ ಕಚೇರಿಯಲ್ಲಿ ನಾವು 19 ಸದಸ್ಯರಿರುವಂಥ ಒಂದು ತಂಡವನ್ನು ಮತ್ತು ಒಂದು ಮುಖ್ಯ ಶಿಕ್ಷಕರ ಒಂದು ಲೀಡರ್ಶಿಪ್ಪಲ್ಲಿ ವೀಕ್ಷಣೆಯನ್ನು ಮಾಡಿದ್ದೀವಿ. ಯಾವುದೇ ಪರೀಕ್ಷಾ ಕೇಂದ್ರದಲ್ಲೂ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆಗಳಾಗಲಿ ಅಥವಾ ಮಾಸ್ ಕಾಪಿ ಆಗಲಿ ಯಾವುದೂ ನಡೆದಿಲ್ಲ. ಸುವ್ಯವಸ್ಥಿತವಾಗಿ ನಡೆದಿದೆ ಮತ್ತು ಯಾವುದೇ ರೀತಿಯಂಥ ಲೋಪದೋಷಗಳಿಲ್ದಿರ ಪರೀಕ್ಷಾ ಕಾರ್ಯವನ್ನು ಪೂರ್ಣಗೊಳಿಸಿದ್ದೀವಿ. ಸರಿ, 279 ಮಕ್ಕಳು ಆಬ್ಸೆಂಟ್ ಆಗಿದ್ದಾರೆ. ಸರ್, ತಾಲೂಕುವಾರು ನೋಡಿದ್ರೆ ಬಾಗೇಪಲ್ಲಿ ತಾಲೂಕಲ್ಲಿ 73 ಮಕ್ಕಳು ಆಬ್ಸೆಂಟ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ 46 ಮಕ್ಕಳು ಆಬ್ಸೆಂಟ್ ಆಗಿದ್ದಾರೆ. ಚಿಂತಾಮಣಿಯಲ್ಲಿ 48 ಮಕ್ಕಳು, ಗೌರಿಬಿದನೂರಲ್ಲಿ 64 ಮಕ್ಕಳು, ಗುಡಿಬಂಡೆಯಲ್ಲಿ 16 ಮಕ್ಕಳು, ಶಿಡ್ಲಘಟ್ಟದಲ್ಲಿ 32 ಮಕ್ಕಳು, ಒಟ್ಟು 279 ಮಕ್ಕಳು ಗೈರು ಹಾಜರಾಗಿದ್ದಾರೆ. ಸರ್, ಇನ್ನು ತಾಲೂಕುವಾರು ಗೈರು ಹಾಜರಾದ ವಿದ್ಯಾರ್ಥಿಗಳ ವಿವರ ನೋಡುವುದಾದರೆ ಬಾಗೇಪಲ್ಲಿ 73, ಚಿಕ್ಕಬಳ್ಳಾಪುರ 46, ಚಿಂತಾಮಣಿ 48, ಗೌರಿಬಿದನೂರು 64, ಗುಡಿಬಂಡೆ 16, ಶಿಡ್ಲಘಟ್ಟ 32 ವಿದ್ಯಾರ್ಥಿಗಳು ಪರೀಕ್ಷೆಗೆ ಗೈರು ಹಾಜರಾಗಿದ್ದಾರೆ. ಒಟ್ಟಿನಲ್ಲಿ ಮೊದಲ ದಿನದ ಪರೀಕ್ಷೆ ಯಶಸ್ವಿಯಾಗಿ ಮುಕ್ತಾಯವಾಗಿದ್ದು, ಉಳಿದ ವಿಷಯಗಳ ಪರೀಕ್ಷೆಯು ಇದೇ ರೀತಿಯಲ್ಲಿ ನಡೆದು
ಜಿಲ್ಲೆ ಫಲಿತಾಂಶದಲ್ಲಿ ಉತ್ತಮ ಸ್ಥಾನ ಗಳಿಸಲಿ ಎಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಬಯಸಿದ್ದಾರೆ. ಮಾರ್ಚ್ 21ರಂದು ಆರಂಭವಾಗಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಏಪ್ರಿಲ್ 4ರವರೆಗೆ ನಡೆಯಲಿದ್ದು, ಪರೀಕ್ಷಾ ಸಮಯ ಪ್ರತಿನಿತ್ಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15ರವರೆಗೆ ನಡೆಯಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 53 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಬಾಗೇಪಲ್ಲಿ 9, ಚಿಕ್ಕಬಳ್ಳಾಪುರ 8, ಚಿಂತಾಮಣಿ 11, ಗೌರಿಬಿದನೂರು 13, ಗುಡಿಬಂಡೆ 2 ಮತ್ತು ಶಿಡ್ಲಘಟ್ಟ ತಾಲೂಕಿನಲ್ಲಿ 10 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಟ್ಟು 309 ಪ್ರೌಢಶಾಲೆಗಳಿಂದ 15,763 ವಿದ್ಯಾರ್ಥಿಗಳು ಪ್ರಥಮ ಬಾರಿಗೆ ನೋಂದಾಯಿಸಿಕೊಂಡಿದ್ದಾರೆ. ಇದರಲ್ಲಿ ಸರ್ಕಾರಿ 6,541, ವಸತಿ ಶಾಲೆಗಳ 1,032, ಅನುದಾನಿತ ಶಾಲೆಗಳ 2,762 ಮತ್ತು ಅನುದಾನ ರಹಿತ 5,428 ವಿದ್ಯಾರ್ಥಿಗಳು ನೋಂದಾಯಿಯಾಗಿದ್ದು, ಇದರಲ್ಲಿ 7,794 ವಿದ್ಯಾರ್ಥಿಗಳು ಮತ್ತು 7,969 ವಿದ್ಯಾರ್ಥಿನಿಯರು ಇದ್ದಾರೆ. ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಒಬ್ಬೊಬ್ಬರಂತೆ ಸ್ಥಾನಿಕ ಜಾಗೃತ ದಳದ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಎಕ್ಸಾಮ್ ಅಂತೂ ಈಸಿಯಾಗಿತ್ತು, ಚೆನ್ನಾಗಿತ್ತು. ಪೇಪರ್ ಎಷ್ಟು ಈಸಿಯಾಗಿ ಬರುತ್ತೆ ಅಂದ್ಕೊಂಡಿರಲಿಲ್ಲ, ಚೆನ್ನಾಗಿ ಬರೆದ್ವಿ. ಎಕ್ಸಾಮ್ ಚೆನ್ನಾಗೇ ಬರುತ್ತೆ, ಔಟ್ ಆಫ್ ಒಟ್ಟು ಹಂಗೆ ಬರ್ಬೋದು. ಎಲ್ಲರೂ ಪಾಸ್ ಆಗ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಪಾಸ್ ಆಗ್ತಾರೆ. ಇವತ್ತು ನಮಗೆ ಕನ್ನಡ ಪರೀಕ್ಷೆ ಇತ್ತು, ತುಂಬ ಚೆನ್ನಾಗಿ ಎಲ್ಲರೂ ಬರೆದ್ವಿ. ಅಷ್ಟು ಈಸಿನೂ ಇರಲಿಲ್ಲ, ಅಷ್ಟು ಟಫು ಇರಲಿಲ್ಲ, ಚೆನ್ನಾಗಿತ್ತು. ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳು ಪಾಸ್ ಆಗ್ತೀವಿ. ಕ್ವಶನ್ ಪೇಪರ್ ಅಂತಂದರೆ ನಾವು ಓದಿರೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ನಾವು ಓದಿದರೆ ನಮ್ಗೆ ಈಸಿ ಅನಿಸುತ್ತೆ, ಓದದೇ ಇದ್ದರೆ ಟಫ್ ಅನಿಸುತ್ತೆ. ನಾವಾದರೆ ನಮ್ಮ ಶಿಕ್ಷಕರು ಎಲ್ಲ ಅವ್ರು ಹೇಳಿರೋ ಮಾರ್ಗದರ್ಶನದಲ್ಲಿ ನಾವು ನಡೆಯೋದ್ರಿಂದ ನಮಗೇನು ಈಸಿನೇ ಅನ್ನಿಸ್ತು, ಎಲ್ಲ ಬರೆದಿದ್ದೀವಿ. ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಒಬ್ಬರಂತೆ ಸ್ಥಾನಿಕ ಜಾಗೃತ ದಳದ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಒಬ್ಬರಂತೆ ಮೊಬೈಲ್ ಸ್ವಾಧೀನಾಧಿಕಾರಿಯನ್ನು ನೇಮಿಸಲಾಗಿದೆ. ಪ್ರಸ್ತುತ ಸಾಲಿನಲ್ಲಿ ಜಿಲ್ಲೆಯ ಯಾವುದೇ ಕೇಂದ್ರಗಳನ್ನು ಸೂಕ್ಷ್ಮ, ಅತಿ ಸೂಕ್ಷ್ಮ ಎಂದು ಗುರುತಿಸಿಲ್ಲ. ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಪ್ರತಿ ತಾಲೂಕಿಗೆ ಇಬ್ಬರಂತೆ ವೀಕ್ಷಕರನ್ನು ನೇಮಿಸಲಾಗಿದೆ. ಜಿಲ್ಲೆಯ ಎಲ್ಲ 53 ಪರೀಕ್ಷಾ ಕೇಂದ್ರಗಳಲ್ಲಿಯೂ ಪರೀಕ್ಷಾರ್ಥಿಗಳಿಗೆ ಮೂಲ ಸೌಕರ್ಯಗಳಾದ ಆಸನ ವ್ಯವಸ್ಥೆ, ಗಾಳಿ, ಬೆಳಕು, ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆ ಸೇರಿದಂತೆ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಇವತ್ತು ನಮಗೆ 10th SSLC ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇತ್ತು, ಕನ್ನಡ ಸಬ್ಜೆಕ್ಟ್ ಇತ್ತು. ಕ್ವೆಶನ್ ಪೇಪರ್ ಆದರೆ ತುಂಬ ಈಸಿ ಇತ್ತು, ಬಟ್ ಸ್ಟಿಲ್ ನಮಗೊಂದು ಸ್ವಲ್ಪ ಟೈಮ್ ಶಾರ್ಟೇಜ್ ಬಂತು. ಆ ಟೈಮ್ ಶಾರ್ಟೇಜ್ ಬಂದರೂ ಸಹ ನಾವು ನೀಟಾಗಿ ಆ ಟೈಮ್ನ ಉಪಯೋಗ ಮಾಡಿಕೊಂಡು ಕರೆಕ್ಟಾಗಿ ಬರೆದಿದ್ದೀವಿ. ಆ್ಯಂಡ್ ಮೇನ್ ನಾವು ಇಷ್ಟೆಲ್ಲ ನೀಟಾಗಿ ಚೆನ್ನಾಗಿ ಬರೆದಿದ್ದೀವಿ ಅಂದರೆ ಅದಕ್ಕೆ ಮೇನ್ ನಮ್ಮ ಇನ್ಸ್ಟಿಟ್ಯೂಷನ್ನೇ ರೀಸನ್ ಆಗಿರುತ್ತೆ, ನ್ಯೂಟನ್ ಇನ್ಸ್ಟಿಟ್ಯೂಷನ್. ಅದರಲ್ಲಿ ನಮಗೆ ಯಾವ ರೀತಿಯಲ್ಲಿ ಹೋಗಬೇಕು, ಯಾವ ರೀತಿಯಲ್ಲಿ ಹೇಳ್ಕೊಟ್ರೆ ಇವ್ರು ಚೆನ್ನಾಗಿ ಬರೀತಾರೆ ಅನ್ನೋ ರೀತಿಯಿಂದ ಎಲ್ಲ ಟೀಚರ್ಸ್ ಆಗಲಿ, ನಮಗೆ ತಗೊಳ್ಳೋ ಸಬ್ಜೆಕ್ಟ್ ಟೀಚರ್ ಆಗಲಿ, ನಮ್ಮ ಪ್ರಿನ್ಸಿಪಲ್ ಆಗಲಿ, ಚೇರ್ಮನ್ ಆಗಲಿ, ಅಡ್ಮಿನ್ ಆಗಲಿ ಎಲ್ಲರೂ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರು ಹೇಳ್ಕೊಟ್ಟಿರೋ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗಿದ್ದೀವಿ. ಆದ್ದರಿಂದ ನಾವು ಎಕ್ಸಾಮ್ನ ಯಾವ ಥರ ಅಟೆಂಡ್ ಮಾಡಿದ್ದೀವಿ ಅಂದರೆ ಅವ್ರು ಹೇಳ್ಕೊಟ್ಟಿರೋ ರೀತಿಯಲ್ಲಿ ನಾವು ಚೆನ್ನಾಗಿ ಅಟೆಂಡ್ ಮಾಡಿ ಬಂದಿದ್ದೀವಿ. ನಾನು 10ನೇ ತರಗತಿ. ಇವತ್ತು ನಮಗೆ ಪ್ರಥಮ ಭಾಷೆ ಕನ್ನಡ ಎಕ್ಸಾಮ್ ಇತ್ತು. ತುಂಬ ಚೆನ್ನಾಗಿ ಬರೆದ್ವಿ. ಎಲ್ಲ ತುಂಬ ಕ್ವಶನ್ ಪೇಪರು ಈಸಿ ಇತ್ತು, ನಾವು ತುಂಬ ಚೆನ್ನಾಗಿ ಬರೆದ್ವಿ. ಅಂಬರೀಶ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕನ್ನಡ ಒಕ್ಕೂಟದ ರಾಜ್ಯಾಧ್ಯಕ್ಷ ವಾಟಾಳ್ ನಾಗರಾಜ್ ಕರೆ ನೀಡಿರುವ ನಾಳಿನ ಕರ್ನಾಟಕ ಬಂದ್ ವಿಚಾರದಲ್ಲಿ ಬಲವಂತವಾಗಿ ಬಂದ್ ಮಾಡಿಸಿದರೆ ಕಾನೂನು ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಎಚ್ಚರಿಕೆ ನೀಡಿದ್ದಾರೆ. ಮರಾಠಿಗರ ಪುಂಡಾಟಿಕೆ, ಅಟ್ಟಹಾಸ, MAS ನಿಷೇಧ ಮಾಡಲು ಒತ್ತಾಯ, ಕಳಸಬಂಡೂರಿ ಮಹದಾಯಿ ಯೋಜನೆ ಶೀಘ್ರ ಆರಂಭಿಸಲು ಆಗ್ರಹ, ಹಿಂದಿ ಹೇರಿಕೆ ಬೇಡವೇ ಬೇಡ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯಾಗಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ಒಕ್ಕೂಟದ ರಾಜ್ಯಾಧ್ಯಕ್ಷ ವಾಟಾಳ್ ನಾಗರಾಜ್ ಕರೆ ನೀಡಿದ ಕರ್ನಾಟಕ ಬಂದ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆಯುವುದು ಬಹುತೇಕ ಅನುಮಾನ ಎಂಬ ಸ್ಥಿತಿ ಇದೆ. ಅಲ್ಲದೆ ಬಲವಂತವಾಗಿ ಬಂದ್ ಮಾಡಲು ಅವಕಾಶವಿಲ್ಲ ಎಂದು ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಎಚ್ಚರಿಕೆ ನೀಡಿದ್ದು, ಬಂದ್ಗೆ ಕರೆ ನೀಡಿರುವ ಸಂಘಟನೆಗಳಿಗೂ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಹಕಾರ ನೀಡುತ್ತಿದ್ದು, ಎಲ್ಲಿಯೂ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರ ನಿಯೋಜನೆ ಮಾಡಲಾಗುವುದು ಎಂದು SP ತಿಳಿಸಿದ್ದಾರೆ.
ನಾಳೆ ಕರ್ನಾಟಕ ಬಂದದು ಆಹ್ವಾನ ಮಾಡಿದ್ದಾರೆ. ನಮ್ಮ ಡಿಸ್ಟ್ರಿಕ್ಟಲ್ಲಿ ಕೂಡ ಈ ಥರ ನಮಗೆ ಮಾಹಿತಿ ಇದೆ, ಆಲ್ ಓವರ್ ಕರ್ನಾಟಕದು ಪ್ಲ್ಯಾನ್ ಮಾಡಿದ್ದಾರೆ. ಸೊ ನಮ್ಮಲ್ಲಿ ಕೂಡ ಮೊದಲೇ ಲಾಸ್ಟ್ ವೀಕ್ ಬಂದು ಅವರು ಮೀಡಿಯಾ ವೈಟ್ ಕೊಟ್ಟು ಈ ಥರ ಹೇಳಿದ್ದಾರೆ. ಬಟ್ ನಮ್ಮ ಡಿಸ್ಟ್ರಿಕ್ಕಲ್ಲಿ ನಾವು ಎಲ್ಲ ಥರದ್ದು ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ, ಬಂದೋಬಸ್ತ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಆಲ್ ಓವರ್ ದ ಡಿಸ್ಟ್ರಿಕ್, ಆಲ್ ದ ಇಂಪಾರ್ಟೆಂಟ್ ಪ್ಲೇಸಸಲ್ಲಿ, ಎಲ್ಲ ಇಂಪಾರ್ಟೆಂಟ್ ರೋಡ್ಸಲ್ಲಿ, ಎಲ್ಲ ಸೆನ್ಸಿಟಿವ್ ಪ್ಲೇಸಸಲ್ಲಿ ನಾವು ಸ್ಟಾಫ್ ಹಾಕ್ತೀವಿ ಮತ್ತು ಇನ್ಶೋರ್ ಮಾಡ್ತೀವಿ ಕಿ ಪಬ್ಲಿಕ್ಗೆ ಏನೂ ತೊಂದರೆ ಆಗಬಾರ್ದು, ಏನು ಪಬ್ಲಿಕ್ ನ್ಯೂಸೆನ್ಸ್ ಆಗಬಾರ್ದು ಮತ್ತು ಫೋರ್ಸ್ಫುಲಿ ಏನೂ ಆಗಬಾರ್ದು. ಏನಾದರೂ ಫೋರ್ಸ್ಫುಲಿ ಆಗುತ್ತೆ ಮತ್ತು ಏನು ನ್ಯೂಸೆನ್ಸ್ ವಗರ ಆಗುತ್ತೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ನೋಡಿ, ಇಟ್ ಈಸ್ ಅವರು ಕಾಲ್ ಮಾಡಿದ್ದಾರೆ ಈ ಥರ ಎಲ್ಲ ಕಿ ಇಟ್ ಈಸ್ ಅ ಫೋರ್ಸ್ಫುಲ್ ಕಾಲ್ ಆರ್ ಸಮಥಿಂಗ್. ಯಾರು ಸ್ವಂತ ಒಪ್ಕೊಳ್ತಾರೆ, ಸ್ವಂತ ಏನಾದರೂ ಮಾಡ್ತಾರೆ, ಇಟ್ ಈಸ್ ದೇರ್ ಕಾಲ್. ಅವ್ರಿಗೇನು ಅವರಿಂದ ಏನಾದರೂ ಫೋರ್ಸ್ಫುಲಿ ಏನಾದರೂ ಆಗುತ್ತೆ ಅಥವಾ ಏನಾದರೂ ನ್ಯೂಸೆನ್ಸ್ ವಗೇರೆ ಕ್ರಿಯೇಟ್ ಮಾಡ್ತಾರೆ, ಡೆಫಿನೆಟ್ಲಿ ಆ್ಯಕ್ಷನ್ ಆಗುತ್ತೆ. ಕನ್ನಡ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕಳೆದ ಮಾರ್ಚ್ 15ರಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪರಭಾಷಿಗರ ದಾಳಿ ನಿಲ್ಲಬೇಕು, ಕನ್ನಡಿಗರಿಗೆ ಉದ್ಯೋಗ ದೊರೆಯಬೇಕು ಹಾಗೂ ಎಂಇಎಸ್ ಪುಂಡಾಟಿಕೆ ವಿರುದ್ಧ ಪ್ರತಿಭಟನೆ ನಡೆಸುವ ಜೊತೆಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಮಾತನಾಡಿ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಮಾಡುವುದಾಗಿ ಘೋಷಣೆ ಮಾಡಿದ್ರು. ಹಲವು ಕನ್ನಡಪರ ಸಂಘಟನೆಗಳು ಬಂದ್ಗೆ ಬೆಂಬಲಿಸುವುದಾಗಿ ಹೇಳಿದ್ದವು. ಹಾಗಾಗಿ ನಾಳೆ ನಡೆಯಲಿರುವ ಕರ್ನಾಟಕ ಬಂದ್ಗೆ ಪ್ರಮುಖ ಸಂಘಟನೆಗಳು ಕೇವಲ ಬಾಹ್ಯ ಬೆಂಬಲ ವ್ಯಕ್ತಪಡಿಸಿದ್ದು, ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಸೇವೆ, ಹೋಟೆಲ್ ಸೇವೆ, ಚಲನಚಿತ್ರ ಪ್ರದರ್ಶನ, ಶಾಲಾ ಕಾಲೇಜುಗಳು ಎಂದಿನಂತೆ ನಡೆಯುವ ಸಾಧ್ಯತೆಗಳಿವೆ. ಅಲ್ಲದೆ ಬಲವಂತವಾಗಿ ಬಂದ್ ಮಾಡಲು ಸಂಘಟಿಗರು ಪ್ರಯತ್ನಿಸಿದರೆ ಕಾನೂನು ಕ್ರಮ ಜರುಗಿಸುವುದಾಗಿ ಎಸ್ಪಿ ಹೇಳಿದ್ದಾರೆ. ಹಾಗಾಗಿ ನಾಳೆ ಬಂದ್ ನಡೆಯುವುದು ಬಹುತೇಕ ಅನುಮಾನ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಅಂಬರೀಷ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಕ್ಷಣ, ಆರೋಗ್ಯ, ಆಡಳಿತ, ಕೃಷಿ ಮತ್ತು ಪರಿಸರ ಕಡೆಗೆ ಜೆಡಿಯು ನಡೆಗೆ ಎಂಬ ಘೋಷವಾಕ್ಯದೊಂದಿಗೆ ರಾಜ್ಯದಲ್ಲಿ ನೂತನ ರಾಜಕೀಯ ಪಕ್ಷಾಳನಕ್ಕೆ ಸಿದ್ಧವಾಗಿದ್ದು, ಚುನಾವಣೆ ಸುಧಾರಣೆಯೇ ಆಡಳಿತ ಸುಧಾರಣೆ ಎಂದು ಸ್ವಚ್ಛ ಆಡಳಿತದತ್ತ ಜೆಡಿಯು ಮುನ್ನುಗ್ಗುತ್ತಿದೆ ಎಂದು ಹಿರಿಯ ಮುಖಂಡ ಮಹಿಮಾ ಪಾಟೀಲ್ ಹೇಳಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಯು ರಾಜ್ಯಾಧ್ಯಕ್ಷ ಮಹಿಮಾ ಜಿ ಪಾಟೀಲ್ ಅವರು 2016ರಲ್ಲಿ ನಡೆಯಲಿರುವ ಆಗ್ನೇಯ ಪದವೀಧರ ಕ್ಷೇತ್ರದ ವಿಧಾನಸಭಾ ಚುನಾವಣೆಗೆ ಡಾಕ್ಟರ್ ನಾಗರಾಜ್ ಅವರನ್ನು ಜೆಡಿಯು ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವುದಾಗಿ ಹೇಳಿದರು. ಸಮಾಜವಾದ, ಸಮತಾವಾದದ ಆಧಾರದಲ್ಲಿ ರಾಜಕೀಯ ನಡೆಯಬೇಕು, ಭ್ರಷ್ಟಾಚಾರ ಮುಕ್ತ ಆಡಳಿತ ಜನರಿಗೆ ನೀಡಬೇಕು ಎಂಬ ಕನಸು ಹೊತ್ತವರು ರಾಮಕೃಷ್ಣ ಹೆಗಡೆ, ನಜೀರ್ ಸಾಬ್ ಸೇರಿದಂತೆ ಜೆಎಚ್ ಪಾಟೀಲರು ಅದೇ ಮಾರ್ಗದಲ್ಲಿ ರಾಜಕೀಯ ಮುನ್ನಡೆಸುತ್ತಿರುವುದಾಗಿ ಅವರು ಹೇಳಿದರು. ವಿವಿಧ ಪೀಠಗಳ ಸ್ವಾಮೀಜಿಗಳು ಸಮಾನ ಮನಸ್ಕ ರಾಜಕೀಯ ಪಕ್ಷಗಳು ಮತ್ತು ಸಮಾನ ಮನಸ್ಕ ನಾಯಕರನ್ನು ಒಗ್ಗೂಡಿಸಿ ಹಣವಿಲ್ಲದೆ ಚುನಾವಣೆ ಎದುರಿಸುವ ಜೊತೆಗೆ ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡುವ ಗುರಿಯೊಂದಿಗೆ ರಾಜಕೀಯ ಮಾಡಲು ಹೊರಟಿದ್ದು, ಇದಕ್ಕೆ ರಾಜ್ಯದ ಪ್ರತಿಯೊಬ್ಬರೂ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಮುಖ್ಯವಾಗಿ ಶಿಕ್ಷಣ ಮತ್ತು ಆರೋಗ್ಯ ಬಡವರ ಪಾಲಿಗೆ ಗಗನ ಕುಸುಮವಾಗಿದೆ. ಇವೆರಡೂ ಸಾಮಾನ್ಯ ಜನರಿಗೆ ಅಗತ್ಯವಿರುವ ಸೇವೆಗಳಾಗಿದ್ದು, ಇವು ಈಗ ದುಬಾರಿಯಾಗಿವೆ. ಇದಕ್ಕೆ ಅದರದ್ದೇ ಆದ ಕಾರಣಗಳಿವೆ. ಇಂತಹ ಸಮಸ್ಯೆಗಳನ್ನು ದೂರ ಮಾಡಿ ಸ್ವಚ್ಛ ಮತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡುವ ಗುರಿ ಹೊಂದಲಾಗಿದೆ ಎಂದರು. ಇದೇ ಸಾಲಿನಲ್ಲಿ ಡಾಕ್ಟರ್ ನಾಗರಾಜ್ ಅವರಿದ್ದು, ಅವರನ್ನು ಈ ಕ್ಷೇತ್ರದ ಪದವೀಧರರು ಬೆಂಬಲಿಸಿದ್ದಲ್ಲಿ ಮೇಲ್ಮನೆಯಲ್ಲಿ ಬಡವರ ಪರ ಧ್ವನಿ ಎತ್ತಲಿದ್ದಾರೆ ಎಂದರು. ಜೆಡಿಯು ಎನ್ಡಿಎ ಅಂಗಪಕ್ಷವಾಗಿದ್ದು, ಎನ್ಡಿಎ ಮಿತ್ರ ಪಕ್ಷಗಳು ಯಾಕೆ ಬಂದಿಲ್ಲ ಎಂಬ ಪ್ರಶ್ನೆಗೆ ಮುಂದಿನ ದಿನಗಳಲ್ಲಿ ಡಾಕ್ಟರ್ ನಾಗರಾಜ್ ಅವರಿಗಿಂತ ಉತ್ತಮ ಅಭ್ಯರ್ಥಿಗಳನ್ನು ಎನ್ಡಿಎ ಮೈತ್ರಿಕೂಟ ಕಣಕ್ಕಿಳಿಸಿದರೆ ನಾಗರಾಜ್ ಅವರ ನಾಮಪರ ವಾಪಸ್ ತೆರೆಯಲಾಗುವುದು. ಹಾಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಡಾಕ್ಟರ್ ನಾಗರಾಜ್ ಅವರನ್ನು ಕಣಕ್ಕಿಳಿಸಿದ್ದು ಪ್ರತಿಯೊಬ್ಬರೂ ಬೆಂಬಲ ನೀಡುವಂತೆ ಕೋರಿದರು. ನಮ್ಮ ಡಾಕ್ಟರ್ ನಾಗರಾಜ್ ಅವರು ಹೇಳಿದಾಗೆ ಈಗ 2026 ಜೂನ್ನಲ್ಲಿ ನಡೆಯುವಂಥ ಆಗ್ನೇಯ ಪದವೀಧರ ಕ್ಷೇತ್ರದ ಉಮೇದುವಾರನಾಗಿ ನಾವು ಸಂಯುಕ್ತ ಜನತಾ ದಳದಿಂದ ಈಗಾಗಲೇ ಅವ್ರನ್ನ ಅನೌನ್ಸ್ ಮಾಡಿದ್ದೀವಿ. ನಾನು ಯಾರಿಗೆ ಮೊದಲೇ ಹೇಳಿಬಿಟ್ಟಿದ್ದೆ, ನಮ್ಮ ತಂದೆಯವರು 2000 ಇಸ್ವಿಯಲ್ಲಿ
ಅವರು ತೀರ್ಕೊಂಡಾದಾಗ ನಾನು ನನ್ನ ಚುನಾವಣೆಯಲ್ಲಿ ಎಲ್ಲರೂ ಹೇಳಿದರು ನೀವು ಚುನಾವಣೆ ನಿಲ್ಲರಿ ಅಂತ. ನಾನು ಚುನಾವಣೆ ನಿಲ್ಲಬೇಕು ಅಂತ ಭಾಳ ಉತ್ಸಾಹದಿಂದ ನಾನು ಚುನಾವಣೆ ನಿಲ್ತೀನಿ, ಆದರೆ ಯಾರಿಗೂ ಹಣ ಕೊಡಲ್ಲ, ಹೆಂಡ ಕೊಡಲ್ಲ, ಯಾವುದೇ ಜಾತಿ ಧರ್ಮದ ಹೆಸರಿನ ಮೇಲೆ ನಾನು ಮತ ಕೇಳೋದಕ್ಕೆ ಹೋಗಲ್ಲ ಅಂತಂದು ಹೇಳಿ ಪ್ರಾರಂಭ ಮಾಡಿದೆ. ಇವರು ಹಂಗೆ ಹೇಳ್ತಾರೆ ಇವಾಗ, ಆದರೆ ಚುನಾವಣೆ ಬಂದಾಗ ಕೊಡ್ತಾರೆ ಅಂತಂದು ಅಂದ್ಕೊಂಡಿದ್ರು. ಆದರೆ ನಾನು ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಂಡು ನಾನು ಯಾರಿಗೂ ಹಣ ಕೊಡಲಿಲ್ಲ, ಹೆಂಡ ಕೊಡಲಿಲ್ಲ. ಭಾಳಷ್ಟು ಜನ ಸ್ವಾಮಿಗಳೇ ನನಗೆ ಅಡ್ವೈಸ್ ಮಾಡಿದರು, ಪ್ರಾಕ್ಟಿಕಲ್ಲಾಗಿರ್ಬೇಕಪ್ಪ. ಸ್ವಾಮಿಗಳ ಹತ್ರ ಎಲ್ಲ ಕರ್ಕೊಂಡು ಹೋಗಿದ್ರು ನನ್ನ, ಸ್ವಲ್ಪ ಅಡ್ವೈಸ್ ಮಾಡಿರಿ, ಇವ್ರೇನು ಭಾಳ ಹಠ ಮಾಡ್ತಾರೆ ಅಂತ. ಅವರು ಪ್ರಾಕ್ಟಿಕಲ್ಲಾಗಿರ್ಬೇಕು, ಅದೇನು ಮಾಡಬೇಕು ಅಂತ ಸ್ವಾಮಿಗಳು ಹೇಳಿದರು. ಆದರೂ ನಾನು ಸ್ವಾಮಿಗಳ ಮಾತನ್ನ ಕೇಳಲಿಲ್ಲ. ಒಂದು ಪಾದಯಾತ್ರೆ ಮಾಡಿ ಅದರೊಳಗೆ ಸುಮಾರು ಒಂದು 15,000 ಜನ ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಅವರು ಅವ್ರ ಮನೆಯವರು ಎಲ್ಲರೂ ವೋಟ್ ಹಾಕಿ ನನ್ನನ್ನು MLA ಮಾಡಿದರು. ನಾನು MLA ಆಗಿ ಒಂದು 3 ವರ್ಷ ಕೆಲಸ ಮಾಡಿದೆ. ಆದರೆ ಅಲ್ಲಿ ವಿಧಾನಸಭೆಗೆ ಹೋದಾಗ ನನಗೆ ಭಾಳ ನಿರಾಶೆ ಆಯಿತು. ಇನ್ನು ಅಭ್ಯರ್ಥಿ ಡಾಕ್ಟರ್ ನಾಗರಾಜ್ ಮಾತನಾಡಿ, ಈ ಹಿಂದೆ ನಡೆದ ಚುನಾವಣೆಯಲ್ಲಿ ಅಲ್ಪ ಮತಗಳ ಅಂತರದಲ್ಲಿ ಪರಾಭವಗೊಂಡಿದ್ದು, ಆಗಿನ ಚುನಾವಣೆಗಳಲ್ಲಿ ಭ್ರಷ್ಟಾಚಾರವು ತಮ್ಮ ಸೋಲಿಗೆ ಕಾರಣವಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಪದವೀಧರ ಕ್ಷೇತ್ರದ ಮತದಾರರು ತಮ್ಮನ್ನು ಬೆಂಬಲಿಸುವ ವಿಶ್ವಾಸವಿದೆ. ಅಲ್ಲದೆ ವಿಧಾನಸೌಧದಲ್ಲಿ JDU ಅಭ್ಯರ್ಥಿ ಈ ಬಾರಿ ಪ್ರವೇಶ ಮಾಡಲಿದ್ದಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. NDUನೊಂದಿಗೆ KRS ಪಕ್ಷ ಸೇರಿದಂತೆ ಇತರೆ ಸಮಾನ ಮನಸ್ಕ ಪಕ್ಷಗಳು ಈಗಾಗಲೇ ಕೈಜೋಡಿಸಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲರ ಬೆಂಬಲ ಮತ್ತು ಸಹಕಾರದೊಂದಿಗೆ ರಾಜಕೀಯವನ್ನು ಶುದ್ಧಿ ಮಾಡುವ ಕೆಲಸವನ್ನು JDU ಮಾಡಲಿದೆ. ಅಲ್ಲದೆ ಪೀಠಾಧೀಶರೊಂದಿಗೆ ಸಮಾಜದಲ್ಲಿ ಜಾಗೃತಿ ಮೂಡುವ ಕೆಲಸಕ್ಕೂ JDU ಮುಂದಾಗಿದ್ದು, ಈ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ನೀಡಬೇಕು ಎಂದು ಮಹಿಮಾ ಪಾಟೀಲ್ ಮನವಿ ಮಾಡಿದರು. ಅಂಬರೀಶ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ ಖಾತಾ ಅಭಿಯಾನಕ್ಕೆ ಒಪ್ಪಿಗೆ ನೀಡಿತ್ತು. ಆದರೆ ಕೊಳಚೆ ಪ್ರದೇಶದಲ್ಲಿ ವಾಸವಿರುವ ನಿವಾಸಿಗಳಿಗೆ ಯಾವುದೇ ಹಕ್ಕುಪತ್ರ ಇಲ್ಲದೆ, ಖಾತೆಯೂ ಆಗದೆ, ತಾವು ವಾಸ ಇರುವ ಮನೆಗಳಿಗೆ ಯಾವುದೇ ದಾಖಲೆಯೇ ಇಲ್ಲದೆ ಪರದಾಡುತ್ತಿದ್ದ ಕೊಳಚೆ ಪ್ರದೇಶದ ನಿವಾಸಿಗಳಿಗೆ ಇಂದು ಸಿಹಿ ಸುದ್ದಿ ಲಭ್ಯವಾಗಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಚಿಕ್ಕಬಳ್ಳಾಪುರ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡುತ್ತಿರೋ ಎಲ್ಲ ನಿವಾಸಿಗಳಿಗೆ ಇದೀಗ ಸಿಹಿ ಸುದ್ದಿ ಬಂದಿದೆ. ಈವರೆಗೆ ತಾವು ವಾಸವಿರುವ ಮನೆಗಳಿಗೆ ಯಾವುದೇ ದಾಖಲೆ ಇಲ್ಲದೆ ಅಬ್ಬೆ ಪಾರಿಗಳಂತೆ ವಾಸ ಮಾಡುತ್ತಿದ್ದ ಸ್ಲಂ ನಿವಾಸಿಗಳು ಇದೀಗ ತಾವು ವಾಸ ಇರೋ ಮನೆಗಳಿಗೆ ತಾವೇ ಮಾಲೀಕರಾಗುವ ಅವಕಾಶವನ್ನು ಕೊಳಚೆ ನಿರ್ಮೂಲನಾ ಮಂಡಳಿ ಒದಗಿಸಿಕೊಟ್ಟಿದೆ. ರಾಜ್ಯ ಸರ್ಕಾರ ಖಾತಾ ಅಭಿಯಾನಕ್ಕೆ ಅವಕಾಶ ನೀಡಿತ್ತಲ್ಲ, ಅದೇ ದಿನ ಚಿಕ್ಕಬಳ್ಳಾಪುರ ನಗರಸಭೆಯಿಂದ ಕೊಳಚೆ ನಿರ್ಮೂಲನಾ ಮಂಡಳಿಗಳಿಗೆ ಪತ್ರ ಬರೆಯಲಾಗಿತ್ತು. ಉಪಾಧ್ಯಕ್ಷ ನಾಗರಾಜ್ ಅವರು ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸುವ ಜೊತೆಗೆ ಅವರ ಮನೆಗಳಿಗೆ ಖಾತೆಗಳನ್ನು ಮಾಡಿಸಿಕೊಡುವ ಬಗ್ಗೆ ಭರವಸೆ ನೀಡಿದರು. ಅಂದು ಬರೆದ ಪತ್ರಕ್ಕೆ ಇಂದು ಪ್ರತಿಕ್ರಿಯೆ ಬಂದಿದ್ದು, ಚಿಕ್ಕಬಳ್ಳಾಪುರ ನಗರದ ಎಲ್ಲ ಕೊಳಚೆ ಪ್ರದೇಶಗಳ ನಿವಾಸಿಗಳಿಗೆ ಸ್ಲಂ ಬೋರ್ಡ್ ಮತ್ತು ನಗರಸಭೆ ಜಂಟಿಯಾಗಿ ಸರ್ವೆ ಮಾಡಿ ಹಕ್ಕುಪತ್ರ ವಿತರಿಸುವ ಜೊತೆಗೆ ಎಲ್ಲ ನಿವಾಸಿಗಳ ಮನೆಗಳಿಗೆ ಖಾತೆ ಮಾಡಿಕೊಡುವಂತೆ ಪತ್ರದಲ್ಲಿ ಸೂಚಿಸಲಾಗಿದ್ದು, ಸ್ಲಂ ಬೋರ್ಡ್ ಸೂಚನೆ ಮೇರೆಗೆ ಚಿಕ್ಕಬಳ್ಳಾಪುರ ನಗರಸಭೆ ಇದೀಗ ಕಾರ್ಯಪ್ರವೃತ್ತವಾಗಲಿದೆ. ಇದರಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಸುಮಾರು 14 ಕೊಳಚೆ ಪ್ರದೇಶಗಳ ನಿವಾಸಿಗಳಿಗೆ ಇದರಿಂದ ಅನುಕೂಲವಾಗಲಿದೆ. ಈ ಕುರಿತು ಮಾತನಾಡಿದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಅವರು, ಖಾತಾ ಅಭಿಯಾನ ಆರಂಭವಾದ ದಿನದಿಂದಲೇ ಚಿಕ್ಕಬಳ್ಳಾಪುರ ನಗರಸಭೆಯಿಂದ ಸರ್ಕಾರಕ್ಕೆ ಪತ್ರ ಬರೆಯಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದಲ್ಲಿ 14 ಕೊಳಚೆ ಪ್ರದೇಶಗಳಿವೆ. ಈ ಎಲ್ಲ ಪ್ರದೇಶಗಳಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ನಿವಾಸಿಗಳು ವಾಸವಿದ್ದು, ಇವರೆಲ್ಲ ಯಾವುದೇ ದಾಖಲೆ ಇಲ್ಲದೆ ಮನೆಗಳನ್ನು ನಿರ್ಮಿಸಿಕೊಂಡಿದ್ದರು. ಇಂದು ಸರ್ಕಾರದಿಂದ ಬಂದಿರುವ ಆದೇಶದಲ್ಲಿ ಎಲ್ಲ ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಲು ಆದೇಶ ನೀಡಲಾಗಿದೆ. ಹಾಗಾಗಿ ಎಲ್ಲ ಸ್ಲಂ ನಿವಾಸಿಗಳ ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಮಾಡಿ ಅವರಿಗೆ ಮಂಜೂರು ಪತ್ರ ವಿತರಿಸಲಾಗುವುದು ಎಂದರು. ಇವತ್ತು ಏನು ಚಿಕ್ಕಬಳ್ಳಾಪುರ ನಗರದ ಸ್ಲಮ್ ನಿವಾಸಿಗಳಿಗೆ ಒಂದು ಸಂತಸದ ಸುದ್ದಿಯನ್ನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ವಿ ನಮ್ಮ ನಗರಸಭೆ ವತಿಯಿಂದ. ಏನು ಸ್ಲಮ್ ನಿವಾಸಿಗಳಿಗೆ ಸುಮಾರು ವರ್ಷಗಳಿಂದ ನಿವಾಸಿಗಳು ಏನು ಒಂದು ಹಕ್ಕುಪತ್ರ ಇಲ್ದಿರ, ಒಂದು ಅವ್ರಿಗೆ ಯಾವುದೇ ರೀತಿ ಒಂದು ದಾಖಲೆ ಇಲ್ದಿರ ಒಂದು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಇವತ್ತು ನಮ್ಮ ನಗರಸಭೆಯಿಂದ ನಾವು
ಪತ್ರ ಬರೆದಿರೋದಕ್ಕೆ ಅವರು ಒಂದು ಆದೇಶವನ್ನು ಮಾಡಿ ಕಳಿಸಿದ್ದಾರೆ. ಇವತ್ತು ಎಲ್ಲ ಸ್ಲಮ್ ನಿವಾಸಿಗಳಿಗೆ ಒಂದು ಹಕ್ಕುಪತ್ರವನ್ನು ನೀಡೋ ಅಂಥ ಒಂದು ಆದೇಶವನ್ನು ಕಳಿಸಿದ್ದಾರೆ. ಇವತ್ತು ನಮಗೆ ಆ ಆದೇಶ ತಲುಪಿದೆ. ಎಲ್ಲ ಸ್ಲಮ್ ನಿವಾಸಿಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ಬಂದು ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಹಕ್ಕುಪತ್ರ ಅವರಿಗೆ ಮನೆಗೂ ಸರ್ವೆ ಮಾಡಿ ಹಕ್ಕುಪತ್ರವನ್ನು ಮಂಜೂರು ಪತ್ರವನ್ನು ನಾವು ಒಂದು ಸ್ಲಮ್ ಬೋರ್ಡು ವತಿಯಿಂದ ಎಲ್ಲ ನಿವೇಶನದಾರರಿಗೆ ಒಂದು ಪತ್ರವನ್ನು ಕೊಡ್ತೀವಿ. ಆ ಮುಖೇನ ನೀವು ಖಾತೆ ಮಾಡಿಸ್ಕೊಬೋದು. ಈ ಸ್ಲಮ್ಮಲ್ಲಿ ಯಾರ್ಯಾರು ನಿವಾಸ ಆಗಿದ್ದಾರೆ ಅವ್ರಿಗೆ ಈ ಬೌಂಡ್ರಿ ಮುಖಾಂತರ ಅವ್ರಿಗೆ ಖಾತೆಯೇ ಸಿಗಲಿದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಒಂದು ಮಾಹಿತಿ ತಿಳಿಸ್ಲಿಕ್ಕೆ ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ಲಂ ಬೋರ್ಡ್ನಿಂದ ಎಲ್ಲ ನಿವೇಶನದಾರರಿಗೆ ಹಕ್ಕುಪತ್ರ ವಿತರಿಸಲಾಗುವುದು. ಇದರಿಂದ ಎಲ್ಲ ಸ್ಲಂ ನಿವಾಸಿಗಳಿಗೆ ಖಾತೆ ಸಿಗಲಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ AK ಕಾಲೋನಿ, AD ಕಾಲೋನಿ, ಕೋಟೆ ಪ್ರದೇಶ, ಚಾಮರಾಜಪೇಟೆ, ದರ್ಗಾ ಮಹಲ್ಲಾ, ಕಂದವಾರ, ವಾಪಸಂದ್ರ, TG ಟ್ಯಾಂಕ್, ಲಿಟ್ಕರ್ ಕಾಲೋನಿ ಸೇರಿದಂತೆ ಒಟ್ಟು 14 ಸ್ಲಂ ಪ್ರದೇಶಗಳಿವೆ. ಈ ಎಲ್ಲ ಕೊಳಚೆ ಪ್ರದೇಶದ ನಿವಾಸಿಗಳಿಗೂ ಸ್ಲಂ ಬೋರ್ಡ್ ಮತ್ತು ನಗರಸಭೆ ಜಂಟಿಯಾಗಿ ಎಲ್ಲರಿಗೂ ಹಕ್ಕುಪತ್ರ ನೀಡಿ ಖಾತೆ ಮಾಡಿಸಿಕೊಡಲಾಗುವುದು ಎಂದು ಭರವಸೆ ನೀಡಿದರು. ಇವತ್ತು ನಮಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದು AK ಮತ್ತು AD ಕಾಲೋನಿ, ಚಾಮರಾಜಪೇಟೆ, ದರ್ಗಾ ಮೊಹಲ್ಲಾ, ಕೋಟೆ ಏರಿಯಾ, ಕಂದವಾರ, ಮುನ್ಸಿಪಲ್ ಕಾಲೇಜ್ ಎದುರು, ವಾಪಸಂದ್ರ, ನಿಮ್ಮಾಕಲಕುಂಟೆ, TG ಟ್ಯಾಂಕ್ ಪ್ರದೇಶ, ಕೊರಚರಪೇಟೆ, ಗಂಗನಮಿದ್ದಿ, ಲಿಟ್ಕರ್ ಕಾಲೋನಿ, ಅಲಾರ್ಗಡ್ಡೆ, ಭಗತ್ ಸಿಂಗ್ ನಗರ, ಟೋಟಲ್ 14 ಸ್ಲಮ್ ಪ್ರದೇಶಗಳಿದೆ. ಇವತ್ತು ನಮಗೆ ಒಂದು ಆದೇಶ ಪ್ರತಿಯನ್ನು ನೀವು ನೋಡ್ಬೋದು. ಎಲ್ಲ ಸ್ಲಮ್ ನಿವಾಸಿಗಳಿಗೆ ಒಂದು ನಾವು ಸ್ಲಮ್ ಬೋರ್ಡ್ ವತಿಯಿಂದ ನಗರಸಭೆ ಜಂಟಿಯಾಗಿ ಅವರಿಗೆ ಒಂದು ಹಕ್ಕುಪತ್ರವನ್ನು ನೀಡಲಿಕ್ಕೆ ಒಂದು ಆದೇಶ ಸಿಕ್ಕಿದೆ. ಇನ್ನು ನಗರಸಭೆಯಿಂದ ಪ್ರತಿ ಸ್ಲಂಗೆ ಭೇಟಿ ನೀಡಿ ಪ್ರತಿಯೊಬ್ಬ ನಿವಾಸಿಯ ಮನೆ ಅಥವಾ ನಿವೇಶನವನ್ನು ಸರ್ವೆ ಮಾಡಿ ಸ್ಥಳದಲ್ಲಿಯೇ ಹಕ್ಕುಪತ್ರ ವಿತರಿಸಲು ಕ್ರಮ ವಹಿಸಲಾಗುವುದು. ವಾರ್ಡುವಾರು ಮಾಹಿತಿ ಪಡೆದು ಈ ಸಂಬಂಧ ಕ್ರಮ ವಹಿಸಲಾಗುವುದು. ಇದರಿಂದ ಇನ್ನು ಮುಂದೆ ಎಲ್ಲ ಕೊಳಚೆ ಪ್ರದೇಶದ ನಿವಾಸಿಗಳು ಮನೆಗಳ ಮಾಲೀಕರಾಗಲಿದ್ದಾರೆ ಎಂದು ಗಜೇಂದ್ರ ಹೇಳಿದರು. ಅಂಬರೀಶ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T,
ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಸಾಲ ವಸೂಲಿಗೆ ಬಂದ ಸಿಬ್ಬಂದಿ ಗೂಂಡಾ ವರ್ತನೆ ಪ್ರದರ್ಶಿಸಿ ಹಣ ನೀಡದ ತಾಯಿ ಮಗನ ಮೇಲೆ ಹಲ್ಲೆ ಮಾಡಿ ದರ್ಪ ತೋರಿಸಿರುವ ಘಟನೆ ನಂಜನಗೂಡಿನ ಚಾಮಲಾಪುರದ ಹುಂಡಿ ಗ್ರಾಮದಲ್ಲಿ ನಡೆದಿದೆ. ನಂಜನಗೂಡು ಸಮೀಪದ ಚಾಮಲಾಪುರ ಹುಂಡಿ ಗ್ರಾಮದ ಚೆನ್ನಜ್ಜಮ್ಮ ಎಂಬುವವರ ಮನೆಗೆ ಇಂದು ಬೆಳ್ಳಂಬೆಳಗ್ಗೆ ಹಣ ವಸೂಲಾತಿಗೆ ಬಂದ ಫಿನ್ ಕೇರ್ಸ್ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ವಿಧವಾ ಮಹಿಳೆ ಚೆನ್ನಜ್ಜಮ್ಮನಿಗೆ ಬೆದರಿಕೆ ಹಾಕಿದ್ದಾನೆ. ಕಳೆದ ವರ್ಷ 54,000 ರೂಗಳನ್ನು ಫೈನಾನ್ಸ್ನಿಂದ ಚೆನ್ನಜ್ಜಮ್ಮ ಸಾಲ ಪಡೆದಿದ್ದರು. ಪ್ರತಿ ತಿಂಗಳು 2,470 ರೂಗಳನ್ನು ಪಾವತಿಸಬೇಕಿತ್ತು. ಈಗಾಗಲೇ 11 ಕಂತುಗಳನ್ನು ಕಟ್ಟಿದ್ದಾರೆ. ಉಳಿದ 9 ಕಂತುಗಳು ಬಾಕಿ ಇರುವ ಕಾರಣ ಹಣ ವಸೂಲಾತಿಗೆ ಬಂದ ಫೈನಾನ್ಸ್ ಸಿಬ್ಬಂದಿಗೆ ಚೆನ್ನಜ್ಜಮ್ಮ ಸಮಯಾವಕಾಶ ಕೊಡುವಂತೆ ಕೇಳಿದ್ದಾರೆ. ಆದರೆ ಸಮಯಾವಕಾಶ ನೀಡಲು ಒಪ್ಪದ ಹಿನ್ನೆಲೆ ಮಾತಿನ ಚಕಮಕಿ ನಡೆಸಿದ್ದಾರೆ. ಈ ವೇಳೆ ಮಗ ಬಂದಾಗ ತಳ್ಳಾಟ, ನೂಕಾಟ ನಡೆದಿದೆ. ಚೆನ್ನಜ್ಜಮ್ಮ ಕೆಳಗೆ ಬಿದ್ದು ಗಾಯಗೊಂಡಿದ್ದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಾವು ಆ ಕ್ಷಣದಲ್ಲಿ ಇಲ್ಲ ಅಂದರೆ ಇದು ಒಂದು 3-4 ಸರಿ ಅದೇ ಥರ ಬೋದಂತೆ. ಅದಕ್ಕೆ ಇವಾಗಲೂ ಅದೇ ಥರ ಬೋದು ದೌರ್ಜನ್ಯ ಮಾಡ್ತಿರ್ಬೇಕಾದ್ರೆ ನನಗೆ ನಮ್ಮ ಹುಡುಗರು ಫೋನ್ ಮಾಡ್ಬಿಟ್ಟಿಗೆ ನಿಮ್ಮ ಮನೆ ಮುಂದೆ ಈ ಥರ ಫೈನಾನ್ಸ್ನವ್ರು ಯಾರೋ ಬಂದು ಬೈತಾರೆ ಅಂತಂದಾಗ ಆ ಕ್ಷಣಕ್ಕೆ ಬಂದೆ ಸರ್. ಬಂದ ತಕ್ಷಣ ಸರ್ ಯಾಕೆ ಈ ಥರ ಎಲ್ಲ ಮಾತಾಡ್ತೀರ ಅಂತ ತಕ್ಷಣ ಗೋಳಿ ನನಗೆ ಫೈನ್ ಸಂಘಾತ ಅಲ್ಲಿ ಇಲ್ಲಿ ಅಂತ ಅಂದ್ಬಿಟ್ಟು ನಮ್ಮ ಮೇಲೂ ಹೊಡೆದಿದ್ದಾರೆ. ಈ ಥರ ಎಲ್ಲ ದೌರ್ಜನ್ಯ ಮಾಡಿದ್ರೆ ಏನು ಮಾಡೋದು ಸರ್? ನಾನು ಕಟ್ಟಲ್ಲ ಅಂತ ಹೇಳ್ತೀವ ಕಂಪ್ನಿ ತಾನೆ. ತುಂಬ ಹೆಸರು ಚಂದ್ರು. ಈಗಾಗಲೇ ಸರ್ಕಾರ ಬಲವಂತವಾಗಿ ಸಾಲ ವಸೂಲಿ ಮಾಡಬಾರದೆಂದು ಖಾಸಗಿ ಹಾಗೂ ಮೈಕ್ರೋ ಫೈನಾನ್ಸ್ಗಳಿಗೆ ಗಡುವು ನೀಡಿದೆ. ಇದ್ಯಾವುದನ್ನೂ ಲೆಕ್ಕಿಸದ ಖಾಸಗಿ ಫೈನಾನ್ಸ್ಗಳು ಸಾಲ ವಸೂಲಾತಿಗೆ ಬಂದು ದರ್ಪ ತೋರಿಸಿದ್ದಾರೆ. ಈ ಸಂಬಂಧ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಮಹಿಳೆ ಎಲ್ಲ ಕ್ಷೇತ್ರಗಳಲ್ಲಿ ಪುರುಷರ ಸಮಾನವಾಗಿ ಧ್ವನಿ ಎತ್ತಬೇಕಾದರೆ ಸರ್ವಾಂಗೀಣ ಅಭಿವೃದ್ಧಿಗೆ ಕಾನೂನಿನ ಅರಿವು ಮುಖ್ಯ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ತಿಳಿಸಿದರು. ಶಿಡ್ಲಘಟ್ಟ ನಗರದ ಸ್ತ್ರೀ ಶಕ್ತಿ ಭವನದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ವಿಶ್ವ ಗ್ರಾಹಕ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಅವರು, ಹಿಂದಿನ ಕಾಲದಲ್ಲಿ ಹಿರಿಯರು ಮಹಿಳೆಯರ ರಕ್ಷಣೆ ದೃಷ್ಟಿ ಹಾಗೂ ಸಾಮಾಜಿಕ ಮೂಢನಂಬಿಕೆಗಳ ಕಾರಣದಿಂದ ಪುರುಷರಿಗೆ ಸರಿಸಮಾನ ಅಧಿಕಾರ, ಹಕ್ಕುಗಳನ್ನು ನೀಡಿರಲಿಲ್ಲ. ಅಂತಹ ಸ್ಥಿತಿ ಈ ಆಧುನಿಕ ಜಗತ್ತಿನಲ್ಲಿ ಇಲ್ಲ. ಮಹಿಳೆ ಎಲ್ಲ ರಂಗಗಳಲ್ಲೂ ಮುಕ್ತವಾಗಿ ತೊಡಗಲು ಸಾಕಷ್ಟು ಅವಕಾಶಗಳಿವೆ ಎಂದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ವಿದ್ಯಾ ಎ ವಸ್ತ್ರದ್ ಮಾತನಾಡಿ, ಕವಿ ಜಿಎಸ್ ಶಿವರುದ್ರಪ್ಪ ಹೇಳಿರುವಂತೆ ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂಬ ಸಾಲುಗಳು ಮಹಿಳೆಯ ಪ್ರಾಮುಖ್ಯತೆಯನ್ನು ವಿವರಿಸುತ್ತದೆ. ಶೋಷಣೆಯನ್ನು ಹಿಮ್ಮೆಟ್ಟಿ ಮಹಿಳೆ ತಾನು ಅಬಲೆಯಲ್ಲ ಸಬಲೆ ಎಂದು ನಿರೂಪಿಸುತ್ತಾ ಸದೃಢ ಹೆಜ್ಜೆ ಇಟ್ಟು ಸಾಗುತ್ತಿದ್ದಾರೆ ಎಂದರು. ನಿಮ್ಗೆಲ್ಲ ಗೊತ್ತು, ನೀವೆಲ್ಲ ಇಲ್ಲಿ ಅಂಗನವಾಡಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಎಷ್ಟೋ ಜನ ಬೇರೆ ಬೇರೆ ಕಡೆಯಿಂದ ಬಂದು ಒಂದು ಕಡೆ ಸೇರಿದಾಗ ಒಂದು ಸ್ನೇಹಿತರಾಗಿರ್ತೀರಾ. ನಿಮ್ಮ ಸಂಬಂಧಿಕರಲ್ಲಿ, ನಿಮ್ಮ ಅಕ್ಕ ತಂಗಿಯರಲ್ಲಿ ಹೇಳ್ಕೊಳ್ದೇ ಇರೋಂಥ ವಿಚಾರಗಳನ್ನ ಎಷ್ಟೋ ನಿಮ್ಮಲ್ಲಿ ಹೇಳ್ಕೊಂಡು ಒಬ್ರಿಗೊಬ್ರು
ಒಬ್ರಿಗೊಬ್ರು ನೀವು ಒಗ್ಗಟ್ಟಾಗಿದ್ದು ನೀವು ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಅದಕ್ಕೆ ಉದಾಹರಣೆ ಅಂತ ಅಂದ್ರೆ, ಈಗ ಕೊರೋನಾ ಟೈಮಲ್ಲಿ ಯಾರೂ ಕೂಡ ಹೊರಗಡೆ ಕೆಲಸ ಮಾಡಿರ್ಲಿಲ್ಲ ಅಂತ ಇದ್ರಲ್ಲಿ ಮನೆಯಿಂದ ಹೊರಗಡೆ ಎದುರ್ಕೋತಿದ್ರು, ಆ ಕಾಯಿಲೆ ಇದಕ್ಕೆಲ್ಲ ಎದುರ್ಕೊಂಡು. ಆದ್ರೂ ನೀವು ನಿಮ್ಮ ಇದರಲ್ಲಿ ನಿಮ್ಮ ಕರ್ತವ್ಯ ಮುಖ್ಯ ಅಂತ ಹೇಳ್ಕೊಂಡು ಎಲ್ಲ ಪ್ರತಿ ಮನೆಗಳಿಗೂ ಹೋಗೋದು, ಅವ್ರಿಗೆ ಚಿಕಿತ್ಸೆ ಕೊಡೋದಾಗಲಿ, ಅದ್ರ ಬಗ್ಗೆ ಎಚ್ಚರಿಕೆ ಕೊಡೋದಾಗಲಿ ಎಲ್ಲ ಇದನ್ನ ಕೆಲಸಗಳನ್ನ ಮಾಡಿದ್ದೀರಾ ಅಂತಾನೆ ಹೇಳ್ಬೋದು. ಅಷ್ಟೇ ಅದು ಸಾಧನೆ ಆಗಲ್ಲ. ಸಾಹೇಬರು ಈಗ ಹೇಳಿದಾಗೆ ಒಂದು ಮನೆ ನಡೆಸೋದು ಕೂಡ ಹೆಣ್ಮಕ್ಳು ಸಾಮಾನ್ಯ ಗೃಹಿಣಿಯಾಗಿ ಮನೆ ನಡೆಸೋದು ಕೂಡ ಒಂದು ಸಾಧನೆ. ಯಾಕಂದ್ರೆ ಅದು ಕಷ್ಟ, ಅದು ಅವರಿಗೆ ಗೊತ್ತಿರುತ್ತೆ. ಈಗ ನೀವು ಇಲ್ಲಿ ರಂಗೋಲಿಲಿ ಹೇಳಿದ್ದೀರಾ ನಿಮ್ಮ ಪಾತ್ರಗಳೇನು ಅಂತ. ಒಬ್ಬ ಹೆಂಡತಿಯಾಗಿ ನೀವು ಕೂಡ ಆರ್ಥಿಕವಾಗಿ ಗಂಡನಿಗೆ ಸಮವಾಗಿ ಇರ್ತೀರಾ. ಈಗೆಲ್ಲ 4 ಗೋಡೆ ಮಧ್ಯೆ ಇದ್ದು ಕೆಲಸ ಮಾಡೋದನ್ನ ಬಿಟ್ಟು ಹೊರಗಡೆ ಬಂದು ನೀವು ಕೂಡ ಕೆಲಸ ಮಾಡಿ ಮನೆಯನ್ನ ನಿಭಾಯಿಸ್ಕೊಂಡು ಹೋಗ್ತೀರಾ. ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಪೂಜಾ ಜೆ ಅವರನ್ನು ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಸನ್ಮಾನಿಸಲಾಯಿತು. ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಕಾರ್ಯದರ್ಶಿ ಸಿಜಿ ಭಾಸ್ಕರ್, ವಕೀಲೆ ವೀಣಾ ಈ ಸಮಯದಲ್ಲಿ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ಬಿಜೆಪಿ ಪಾಲಾಗಿದೆ. ಜಿಲ್ಲಾಡಳಿತ ಭವನಕ್ಕೆ ಹೊಂದಿಕೊಂಡೇ ಇರುವ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ವೆಂಕಟೇಶಪ್ಪ, ಉಪಾಧ್ಯಕ್ಷರಾಗಿ ಅಶ್ವತ್ಥಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಎನ್ಡಿಎ ಮೈತ್ರಿಕೂಟದ ಸದಸ್ಯರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಗೆ ಹೊಂದಿಕೊಂಡೇ ಇರುವ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ಕೊನೆಯ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಇಂದು ನಡೆಯಿತು. ಅಣಕನೂರು ವೆಂಕಟೇಶಪ್ಪ ಅಧ್ಯಕ್ಷರಾಗಿ, ಪೂಜನಹಳ್ಳಿ ಅಶ್ವತ್ಥಮ್ಮ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ವೇಳೆ ಪ್ರತಿಕ್ರಿಯೆ ನೀಡಿದ ನೂತನ ಅಧ್ಯಕ್ಷ ವೆಂಕಟೇಶಪ್ಪ ಅವರು ಪಂಚಾಯಿತಿ ವ್ಯಾಪ್ತಿಯ 7 ಗ್ರಾಮಗಳಲ್ಲೂ ಕಸ ವಿಲೇವಾರಿ ಹಾಗೂ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುವುದಾಗಿ ಹೇಳಿದ್ದಾರೆ. ಈ ಭಾಗದ ಹೊಸ ಲೇಔಟ್ಗಳು, ಅಕ್ರಮ ಜಮೀನು ಮಾರಾಟ ಕಂಡುಬಂದರೆ ನಿವೇಶನಗಳಿಗಾಗಿ ಮೀಸಲಿರಿಸುವ ಜಮೀನಿಗೆ ಪ್ರವೇಶಿಸಿದರೆ ಅಂತವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಕಡಿಮೆ ಅವಧಿ ಈಗ ಸಿಕ್ಕಿರೋದು ಬಹಳ ಕಡಿಮೆ ಹಂತದಲ್ಲಿ. ನಮಗೆ ಇವಾಗೆಲ್ಲ ಒಂದು 8-9 ತಿಂಗಳ ಅವಧಿ ಇರೋದು. ಆದರೆ ನನಗೆ ವಿಶೇಷವಾದಂಥ ನನ್ನ ಅನಿಸಿಕೆ ತಮ್ಮಲ್ಲಿ ವ್ಯಕ್ತಪಡಿಸ್ತೀನಿ. ನನಗೆ ಮೊದಲನೇದಾಗಿ ಈ ಅಣಕನೂರು ಗ್ರಾಮಸ್ಥರಿಗೆ, ನನ್ನ ದೇವರುಗಳಿಗೆ ನನ್ನ ಹೃದಯಪೂರ್ವಕವಾಗಿ ಅವ್ರಿಗೆ ಈ ಪದವಿಯ ಅಧ್ಯಕ್ಷ ಪದವಿ ಅವ್ರಿಗೆ ಸಲ್ಲಬೇಕು. ಇದು ಅವರದು 3 ಬಾರಿ ನನ್ನ ಆಯ್ಕೆ ಮಾಡಿ ನನಗೆ ಈ ಗೌರವವನ್ನು ತಂದುಕೊಟ್ಟಂಥ ನನ್ನ ದೇವರುಗಳಿಗೆ, ಅಣಕನೂರು ಗ್ರಾಮಸ್ಥರಿಗೆ ನನ್ನ ಮೊದಲನೇದಾಗಿ ಅವ್ರಿಗೆ ಧನ್ಯವಾದ ಹೇಳ್ತಾ, ಈ ತಮ್ಮ ಈ ಅವಧಿಯಲ್ಲಿ ಕೈಲಾದಷ್ಟು ನಾನು ಈ ವಿಶೇಷವಾಗಿ ನಮ್ಮ 7 ಊರುಗಳು ನಮ್ಮ ಗ್ರಾಮ ಪಂಚಾಯತಿಗೆ 7 ಊರುಗಳು ಬರ್ತವೆ. ಆ ವಿಶೇಷವಾಗಿ ನಾನು ಗಮನ ಕೊಡೋದೇನೆಂದರೆ ಸ್ವಚ್ಛತೆಗೆ. ಮೊದಲನೇದಾಗಿ ಸ್ವಚ್ಛತೆ ಕಾಪಾಡಬೇಕು. ಜನಗಳ ಮೇಲೆ ಆರೋಗ್ಯ ಇದಾಗ್ದಂಗೆ ನಾವು ನೋಡ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ. ನಮ್ಮ ಮೊದಲನೇ ಆದ್ಯತೆ ಸ್ವಚ್ಛತೆ. ಈಗಾಗಲೇ ಎಲ್ಲ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ, ಪಟ್ಟಣಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ಕೆಲಸಗಳು ಆಗಿದೆ. ಇನ್ನೂ ಊರುಗಳು ಬೆಳೀತಾ ಇದ್ದಾವೆ, ಹಳ್ಳಿಗಳು ಬೆಳೀತಾ ಇದ್ದಾವೆ. ಹಳ್ಳಿಗಳು ಬೆಳೆದಷ್ಟು ಕಾಮಗಾರಿಗಳು ಬೆಳೀತಾ ಇದ್ದಾವೆ. ಇರೋದರಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಭಾಳ ಚೆನ್ನಾಗಿ ನಿರ್ವಹಿಸ್ಕೊಂಡು ಬಂದಿದ್ದೀವಿ. 5 ವರ್ಷದಿಂದ ಯಾವುದೇ ಹಳಕಿಲ್ದಿರ, ಏನೇ ತೊಡಕಿಲ್ದಿರ ನಾವು ನಿರ್ವಹಿಸ್ಕೊಂಡು ಬಂದಿದ್ದೀವಿ. ಮೊದಲನೇದಾಗಿ ಅವ್ರಿಗೆಲ್ಲ ನಾನು ನನ್ನ ಸಹೋದ್ಯೋಗಿಗಳಿಗಾಗಿ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಇನ್ನು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯನ್ನು ತಹಸೀಲ್ದಾರ್ ಅನಿಲ್ ಅವರು ಚುನಾವಣಾಧಿಕಾರಿಯಾಗಿ ಸುಸೂತ್ರವಾಗಿ ನಡೆಸಿಕೊಟ್ಟರು. ನೂತನವಾಗಿ ಆಯ್ಕೆಯಾದ ವೆಂಕಟೇಶಪ್ಪ ಮತ್ತು ಅಶ್ವತ್ಥಮ್ಮ ಗೆಲುವು ಘೋಷಣೆಯಾಗುತ್ತಿದ್ದಂತೆ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅಣಕನೂರು ಗ್ರಾಮದವರೆಗೂ ಮೆರವಣಿಗೆ ಮಾಡಿ ಸಂಭ್ರಮಿಸಿದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸುತ್ತೂರು ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗಸ್ವಾಮಿ ಅವರಿಂದ ಕುಡಿಯುವ ನೀರು ತುಂಬಿದ ಕ್ಯಾನ್ಗಳನ್ನು ಉಚಿತವಾಗಿ ವಿತರಿಸಲಾಯಿತು.
ಕ್ಕೆ ಸೇರಿರುವ ನಂಜನಗೂಡು ತಾಲೂಕು ಸುತ್ತೂರು ಗ್ರಾಮದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಕುಡಿಯುವ ನೀರು ವಿತರಣೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಿಮರಳ್ಳಿ ರಂಗಸ್ವಾಮಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಿರುವ ಕಾರಣ ಬಸ್ಸಿನಲ್ಲಿ ಪ್ರಯಾಣ ಮಾಡುವ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲು ಸುತ್ತೂರಿನಿಂದ ಮೈಸೂರು, ನರಸೀಪುರ, ನಂಜನಗೂಡು, ಚಾಮರಾಜನಗರ ಹಾಗೂ ಬೆಂಗಳೂರು ಮುಂತಾದ ಕಡೆಗೆ ಬಸ್ಸಿನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಹಾಗೂ ಬಸ್ಸಿನಲ್ಲಿ ಆಸ್ಪತ್ರೆಗೆ ತೆರಳುವ ಪ್ರಯಾಣಿಕರು ಕುಡಿಯುವ ನೀರು ಅವಶ್ಯಕತೆ ಇದೆ ಎಂದು ಅವರು ಈ ವ್ಯವಸ್ಥೆ ಮಾಡಿದ್ದಾರೆ. ಬಸ್ ನಿಲ್ದಾಣ ಅಧಿಕಾರಿ ಬಸವರಾಜು ಮಾತನಾಡಿ, ಬಸ್ಸಿನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೂ ಸುತ್ತೂರು ಗ್ರಾಮ ಪಂಚಾಯಿತಿಯಿಂದ ಕುಡಿಯುವ ನೀರಿನ ಕ್ಯಾನುಗಳನ್ನು ನೀಡುತ್ತಿರುವುದು ಶ್ಲಾಘನೀಯ ಎಂದರು. ಪಂಚಾಯತಿ ಮಾಡಿದೆ ಅಂತಂದರೆ ಮತ್ತು ಜನಗಳಿಗೆ ಪ್ರಯಾಣ ಬರೋರಿಗೆ ಭಾಳ ಅನುಕೂಲ ಆಗಬೇಕು. ಈ ಕುಡಿಯೋ ನೀರು ಮತ್ತು ಊಟ ಒಂದು ಟೈಮ್ ಇಲ್ಲಾಂದ್ರೂ ಕೂಡ ಕುಡಿಯೋ ನೀರು ಬೇಕೇ ಬೇಕು. ಪ್ರತಿಯೊಂದಕ್ಕೂ ಎಲ್ಲಕ್ಕೂ ನೀರು ಬೇಕೇ ಬೇಕು. ಸುಸ್ತಾದ ಟೈಮಲ್ಲಿ ಬಸ್ ಹೋಗೋ ಟೈಮಲ್ಲಿ ಯಾರಿಗಾರ ಒಂದು ಹಾರ್ಟ್ ಅಟ್ಯಾಕ್ ಆಯಿತು, ಮತ್ತು ಸುಸ್ತಾಯಿತು, ವಾಮಿಟ್ ಆಯಿತು, ಮಧ್ಯ ಪ್ರಯಾಣದಲ್ಲಿ ಎಲ್ಲೂ ನೀರಿರಲ್ಲ. ಮತ್ತು ಅಲ್ಲಿ ತೊಂದರೆ ಆದ ರೀತಿಯಿಂದ ಬಸ್ಸಲ್ಲಿ ಇದ್ದರೆ ಅಟ್ಲೀಸ್ಟ್ ಅವ್ರಿಗೆ ಸುಸ್ತು ನೀರು ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಿ ಮೈಯೆಲ್ಲ ಇದಾದರೆ ಸುಸ್ತು ಕಡಿಮೆ ಆಗುತ್ತೆ. ಪ್ರಯಾಣಿಕರಿಗೆ ತೊಂದರೆ ಆಗಿರೋ ರೀತಿ ಒಳ್ಳೆಯದಾಗುತ್ತೆ. ಅಲ್ಲಿಂದ ಹಿಡಿದು ಬೇರೆ ಕಡೆಯಿಂದ ನೀರು ತಗೊಂಡ್ರೆ ಅವ್ರಿಗೆ ಪಾಪ ಪ್ರಯಾಣಕ್ಕೆ ತೊಂದರೆ ಆಗುತ್ತೆ. ಒಳ್ಳೆಯದಾಗಲಿ ಅಂತೇಳಿ ಸುತ್ತೂರು ಪಂಚಾಯತಿ ವತಿಯಿಂದ ಸುತ್ತೂರು ನಮ್ಮ ಪ್ರಯಾಣ ಇಲ್ಲಿ ಬರೋಕ್ಕೆ ಸ್ಕೂಲು ಮತ್ತು ಕಾಲೇಜು ಹಾಸ್ಟೆಲ್ಗೆ ಬರೋಂಥ ಪ್ರಯಾಣ ಮಕ್ಕಳಿಗೆ ಮತ್ತು ಅವರ ಪೇರೆಂಟ್ಸ್ಗಳಿಗೆ ತೊಂದರೆ ರೀತಿಯಿಂದ ಬಂದು ಬಸ್ಸಲ್ಲಿ ವ್ಯವಸ್ಥೆ ಮಾಡಿದ್ವಿ. ಹಾಗಾಗಿ ಬೇಸಿಗೆ ಕಡೆ ಸುತ್ತೂರು ಬಸ್ ಸ್ಟ್ಯಾಂಡ್ ಎಲ್ಲ ಮಾಡಿದ್ದೀವಿ. ಸುತ್ತೂರು ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ನಂಜನಗೂಡು, ತಗಡೂರು ಮತ್ತು ಮೈಸೂರು, ನರಸೀಪುರ ಹಳ್ಳಿಗಳಿಗೆ ಎಲ್ಲ ಹೋಯ್ತವೆ. ಅಲ್ಲಿಂದ ಪ್ರಯಾಣಕ್ಕೆ ಎಲ್ಲ ಬಸ್ಗೂ ಕೂಡ ಒಂದು ಕ್ಯಾನ್ ಕೊಟ್ಟು ವ್ಯವಸ್ಥೆ ಮಾಡಿದ್ವಿ. ಮತ್ತು ಅಲ್ಲಿಂದ ತೀರೋದಂಥ ಟೈಮಲ್ಲಿ ಇಲ್ಲಿ ನಾವು ಆಟೋ ಡ್ರೈವರ್ಗಳಿಗೆ ಹೇಳಿದ್ದೀವಿ. ಮತ್ತು ಅಲ್ಲಿ ಬಸ್ ನಿಲ್ಸೋರಿಗೆ ಬಂದು ತುಂಬಿ ವ್ಯವಸ್ಥೆ ಮಾಡಿ ಬಸ್ಗೆ ಹಾಕ್ಕೊಡ್ತಾರೆ. ಬೇಸಿಗೆ ಮುಗಿಯೋವರೆಗೂ ಕೂಡ ಮಕ್ಕಳು ಮತ್ತು ಪೇರೆಂಟ್ಸ್ಗಳಿಗೆ, ಈ ಸ್ಕೂಲ್ಗೆ ಬರೋರಿಗೆ, ಮತ್ತು ಇಲ್ಲಿ ಯಾವುದಾದ್ರು ಪ್ರಯಾಣ ಕೆಲಸಕ್ಕೆ ಬ್ಯಾಂಕು ಇನ್ನೊಂದು ಪ್ರತಿಯೊಂದು ಬರೋರಿಗೆ, ಕೃಷಿ ಇದೆಲ್ಲ ಬರೋರು ಕೂಡ ಬಸ್ಸಲ್ಲಿ ಪ್ರಯಾಣ ಒಳ್ಳೆಯದಾಗಲಿ. ಮೈಸೂರಲ್ಲಿ ಬಸ್ಸಲ್ಲಿ ಓಡಾಡ್ತಾರೆ ಕೆಲಸದವರು ಮತ್ತು ಮಹಿಳೆಯರು ಎಲ್ಲರೂ ಕೂಡ ಮೈಸೂರಿಗೆ ಇಲ್ಗೋ ಕೆಲಸ ಮಾಡೋದು ಓಡಾಡ್ತಿರ್ತಾರೆ. ಅವ್ರಿಗೆ ನೀರಿಲ್ಲ, ಸುಸ್ತಾಗಿ ಬಂದು ಕೂತಿರ್ತಾರೆ. ಅಲ್ಲಿ ನೀರು ಕುಡಿಬೇಕು ಅನ್ನಿಸ್ದಾಗ ನೀರಿರಲ್ಲ. ಹಾಗಾಗಿ ಅಲ್ಲಿದ್ದರೆ ತೆಗೆದೊಂದು ಲೋಟ ತೆಗೆದುಕೊಟ್ಟು ಸಮಾಧಾನ ಮಾಡ್ಬೋದು. ಗ್ರಾಮದ ದೊಡ್ಡಮ್ಮತಾಯಿ ಆಟೋ ಮಾಲೀಕರಿಂದ ನೀರಿನ ಕ್ಯಾನ್ಗಳಿಗೆ ನೀರು ತುಂಬಿಸುವ ಕಾರ್ಯ ನಡೆಸಿಕೊಟ್ಟರು. ಪ್ರತಿದಿನ ಎಲ್ಲ ಟ್ಯಾಂಕುಗಳಿಗೆ ನೀರು ನೀಡಲು ಆಟೋ ಮಾಲೀಕರ ಸಂಘ ನಿರ್ಧರಿಸಿತು. ಕುಮಾರ್, ಸಿಟಿವಿ ನ್ಯೂಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927
ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ಗೌರಿಪುರದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ನೂತನ ರಾಜಗೋಪುರ ಹಾಗೂ ಕಳಸಾರೋಹಣ ಸಮಾರಂಭದಲ್ಲಿ ಮಾತನಾಡಿದ ಶಾಸಕ ಶ್ರೀನಿವಾಸ್ ಅವರು, ಮಾನವ ಜನ್ಮ ಭೂಮಿಯಲ್ಲಿ ಶ್ರೇಷ್ಠ ಜನ್ಮವಾದುದು. ಹುಟ್ಟಿದ ಪ್ರತಿಯೊಬ್ಬ ಮಾನವರು ಸಮಾಜಕ್ಕೆ ಕೊಡುಗೆ ನೀಡಬೇಕು ಎಂದರು. ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳು ಮಾತನಾಡಿ, ತನ್ನಲ್ಲಿ ತಾನು ದೈವ ಕಾಣು ಎಂಬಂತೆ ಮನುಷ್ಯನಲ್ಲಿ ಆತ್ಮವು ದೇವರಿದ್ದಂತೆ ಬಸವಣ್ಣನವರ ನುಡಿಯಂತೆ ಎನ್ನ ಕಾಲೇ ಕಂಬವ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸ ಎಂಬಂತೆ ಮನುಷ್ಯರು ತನ್ನಲ್ಲಿ ದೇವರನ್ನು ಕಾಣಬೇಕು. ಹುಟ್ಟು ಸಾವಿನ ಮಧ್ಯೆ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಬೇಕು. ಆಗ ಶಿವನು ತೃಪ್ತಿಯಾಗುತ್ತಾನೆ ಎಂದರು. ರಾಜ್ಯ ಅಹಿಂದ ಜನಜಾಗೃತಿ ವೇದಿಕೆ 2ನೇ ವಾರ್ಷಿಕೋತ್ಸವ ಪ್ರಯುಕ್ತ ಎಲ್ಲಾ ಸಮಾಜಕ್ಕೆ ಅನುಕೂಲವಾಗಲೆಂದು ಏಪ್ರಿಲ್ 25ರಂದು ಮೈಸೂರಿನ ಮಹಾರಾಜ ಕಾಲೇಜು ಆವರಣದಲ್ಲಿ 101 ಉಚಿತ ಸಾಮೂಹಿಕ ವಿವಾಹ ಏರ್ಪಡಿಸಲಾಗಿದೆ ಎಂದು ವೇದಿಕೆ ಅಧ್ಯಕ್ಷ ಸುರೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಧೂವರರಿಗೆ ಮಾಂಗಲ್ಯ, ಸಮವಸ್ತ್ರ ಮತ್ತು ಕಾಲುಂಗುರ ನೀಡಲಾಗುವುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಸಚಿವರು, ಶಾಸಕರು ಭಾಗವಹಿಸಲಿದ್ದಾರೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಾದ್ಯಂತ ಮೊದಲ ದಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಸುಗಮವಾಗಿ ಮುಕ್ತಾಯ. ಧೈರ್ಯದಿಂದಲೇ ಮಾತೃಭಾಷೆ ಕನ್ನಡ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು. ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ 279 ವಿದ್ಯಾರ್ಥಿಗಳ ಗೈರು. ಒತ್ತಾಯವಾಗಿ ಬಂದ್ ಮಾಡಿದರೆ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಾಳೆ ಕರೆ ನೀಡಿರುವ ಬಂದ್. ಸ್ವಯಂ ಪ್ರೇರಿತ ಬಂದ್ಗೆ ಅವಕಾಶ. ಆಗ್ನೇಯ ಪದವೀಧರ ಕ್ಷೇತ್ರದ ಜೆಡಿಯು ಅಭ್ಯರ್ಥಿಯಾಗಿ ಡಾಕ್ಟರ್ ನಾಗರಾಜ್ ಘೋಷಣೆ. ಜೆಡಿಯು ರಾಜ್ಯಾಧ್ಯಕ್ಷ ಮಹಿಮಾ ಜೆ ಪಾಟೀಲ್ ನೇತೃತ್ವದಲ್ಲಿ ನಾಗರಾಜ್ ಗೆಲ್ಲಿಸಲು ಮನವಿ. ಸ್ವಚ್ಛ ಆಡಳಿತಕ್ಕೆ ಸಹಕರಿಸಲು ಮನವಿ. ಚಿಕ್ಕಬಳ್ಳಾಪುರ ಕೊಳಚೆ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಲು ಸ್ಲಂ ಬೋರ್ಡ್ ಒಪ್ಪಿಗೆ. ದಶಕಗಳಿಂದ ವಾಸವಿದ್ದರೂ ದಾಖಲೆಯೇ ಇಲ್ಲದ ಸ್ಲಂ ನಿವಾಸಿಗಳು ಹಕ್ಕುಪತ್ರ ನೀಡುವ ಜೊತೆಗೆ ಖಾತೆ ಮಾಡಿಕೊಡುವ ಭರವಸೆ ನೀಡಿದ ನಗರಸಭೆ ಅಧ್ಯಕ್ಷ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.